ನಮ್ಮ ಹಿಂದೂ ಕಾರ್ಯಕರ್ತರ ಮ್ಯಾಗ ದಬ್ಬಾಳಿಕೆ ಆಗದೆ ಸರ್ ಎಲ್ಲ. ಇವ್ರು ನೋಡ್ರಿ ಸರ್, ಈಗ 60 ವರ್ಷದವರೆಗೆ ಅರೆಸ್ಟ್ ಮಾಡ್ತಾರಂದ್ರೆ ಇವ್ರು ಎಷ್ಟು ನೀಚಿಗೆಟ್ಟು ರಾಜಕಾರಣ ಮಾಡತ್ತಾರ ನೋಡ್ರಿ ಸರ್. ರಾಮನ ವಿಷಯ ಬಂದಂಥ ಸಂದರ್ಭದಲ್ಲಿ ಇಡೀ 150 ಕೋಟಿ ಹಿಂದೂಗಳು ಒಟ್ಟಾಗಿ ನಿಲ್ತಾರೆ, ದೇಶ ಒಂದಾಗುತ್ತೆ. ಪ್ರತಿಯೊಬ್ಬರು ಕೂಡ ನಾವೆಲ್ಲ ಈ ದೇಶಕ್ಕೆ ಋಣಿಯಾಗಿರುವಂಥವ್ರು ಎಲ್ಲರೂ ರಾಮನಿಗೆ ಋಣಿಯಾಗಿರಬೇಕು. ಹೀಗಾಗಿ ನಾವು ರಾಮ ಮಂದಿರದ ಪರವಾಗಿ, ರಾಮನ ಪರವಾಗಿ ನಿಲ್ಲೇಬೇಕು. ಹಂಗಂದ್ರೆ ಈ ಮಸೀದಿ ಎಲ್ಲ ಆ ಕಡೆ ಅಲ್ಲೇ ಬೇಕಂತಾರಲ್ರಿ, ಬೇರೆ ಕಡೆ ಕಟ್ಕೊಳಕ್ಕೆ ಬರ್ದಿತ್ತಲ್ರಿ. ಈಗ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು. ಅದು ಅವರು ಅಸಮರ್ಥ ಪ್ರಧಾನಿ ಆಗ್ತಾರೆ ಹೊರತು ಪ್ರಧಾನಿ ಮೋದಿ ಅವರಂಥ ಸಮರ್ಥ ನಾಯಕರಾಗೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಆಗ್ಬೇಕು ಸರ್, ಹಿಂದೂ ಧರ್ಮದ ಪ್ರಕಾರ ರಾಮನವಮಿನೂ ಆಗ್ಬೇಕು, ಎಲ್ಲ ಆಗ್ಬೇಕು ಸರ್. ಇವ್ರೇನು ನಮ್ಮ ಹಿಂದೂ ಕಾರ್ಯಕರ್ತರು ಅರೆಸ್ಟ್ ಮಾಡ್ರಲ್ಲ ಸರ್, ಇದು ದೊಡ್ಡ ಅನ್ಯಾಯ ಸರ್. ಕಾಂಗ್ರೆಸ್ ಗೌರ್ಮೆಂಟಿಂದ ಇದು ಭಾಳ ದೊಡ್ಡ ಅನ್ಯಾಯ ಸರ್. ನಮ್ಮ ಹಿಂದೂ ಕಾರ್ಯಕರ್ತರ ಮ್ಯಾಗ ದಬ್ಬಾಳಿಕೆ ಆಗದೆ ಸರ್ ಎಲ್ಲ. ಇವ್ರು ನೋಡ್ರಿ ಸರ್, ಈಗ 60 ವರ್ಷದವರೆಗೆ ಅರೆಸ್ಟ್ ಮಾಡ್ತಾರಂದ್ರೆ ಇವ್ರು ಎಷ್ಟು ನೀಚಿಗೆಟ್ಟು ರಾಜಕಾರಣ ಮಾಡತ್ತಾರ ನೋಡ್ರಿ ಸರ್. ಸ್ಕೂಲ್ ಕಟ್ಬೋದು, ಕಾಲೇಜ್ ಕಟ್ಬೋದು ಸ್ಕೂಲ್ ಕಾಲೇಜ್ ಕಟ್ಟಕ್ಕೆ ಪೂರ ದೇಶನ ಬಿದ್ದೈತ್ರಿ. ಇಲ್ಲೇ ನಮ್ಮ ಮನೆ ಕಡೆ ಹಿಂದೆ ಜಾಗ ಐತ್ರಿ, ನಾನಾ ಜಾಗ ಕೊಡ್ತೀನಿ, ಅಲ್ಲೇ ಕಟ್ಕೊ ಬರ್ರಿ. ರಾಮ ಮಂದಿರ, ರಾಮ ಹುಟ್ಟಿದ ಜಾಗ, ರಾಮ ಮಂದಿರನ ಆಗ್ಬೇಕ್ರಿ. ಅಲ್ಲೇ ಯಾವ ಜಾಗಕ್ಕೆ ಏನಾಗಬೇಕಾ ಅಲ್ಲೇ ಅದನ್ನ ಆದ್ರೆ ಸಂತೋಷ ರೀ ಎಲ್ಲರಿಗೂ. ಹಂಗಂದ್ರೆ ಈ ಮಸೀದಿ ಎಲ್ಲ ಆ ಕಡೆ ಅಲ್ಲೇ ಬೇಕಂತಾರಲ್ರಿ, ಬೇರೆ ಕಡೆ ಕಟ್ಕೊಳಕ್ಕೆ ಬರ್ದಿತ್ತಲ್ರಿ, ಬೇರೆ ಕಡೆ ಕಟ್ಕೋಬೋದಲ್ಲ. ಅಲ್ಲೇ ಬೇಕಂತಂದು ಎದಕ್ಕೆ ಇದು ಮಾಡ್ತಾರೆ? ಬಾಬರ್ ಮುರಿದ ರಾಮ ಮಂದಿರನ ಮುರಿದ ಆಮೇಲೆ ಅಲ್ಲೇ ಬಾಬರಿ ಮಸೀದಿ ಕಟ್ಟಿದ್ದ. ಈಗ ರಾಮ ಹುಟ್ಟಿದ ಜನ್ಮಸ್ಥಳ ಅದ. ಮತ್ತು ಈಗ ನಮ್ಮ ಇವ್ರ ಕರಸೇವಕರು ಅದನ್ನು ಬೆಳೆಸಿ ಈಗ ರಾಮ ಮಂದಿರ ಆಗೈತಿ, ಎಲ್ಲ ಸಂತೋಷದ ವಿಷಯ ಅದು. ನಮ್ಮ ಧರ್ಮ ಮಂದಿರಗಳಿಗೆ ಏನು ದುಡ್ಡು ಹೋಗಿರ್ತೈತಲ್ಲ ಅದು ನಮ್ಮ ಧರ್ಮಕ್ಕೆ ಯೂಸ್ ಆಗ್ಬೇಕ್ರಿ. ನಮ್ಮ ಧರ್ಮದ ಸ್ಕೂಲ್ ಆಗ್ಬೇಕು, ಗುರುಕುಲ್ಸ್ ಆಗ್ಬೇಕು, ನಮ್ಮ ಮಕ್ಕಳಿಗೆ ಧರ್ಮದ ಬಗ್ಗೆ ಅರಿವು ಹುಟ್ಟಿಸ್ಬೇಕು. ಆ ದುಡ್ಡೊಳಗೆ ನಮ್ಮ ಹಿಂದೂ ಜನರಿಗೆ ಅದು ಆ ದುಡ್ಡೊಳಗೆ ಒಂದು ಆರ್ಥಿಕವಾಗಿ ಸಹಾಯ ಆಗ್ಬೇಕು. ಅದು ಬಿಟ್ಟು ಮಸೀದಿ ಚರ್ಚಿಗೆ ಅದಕ್ಕೆಲ್ಲ ಹೋಗೋದು ತಪ್ಪರಿ. ಅದು ನಾವು ಇದರ ವಿರುದ್ಧ ಅದೀವಿ ರೀ. ಏನು ಸರ್ಕಾರ ಮ್ಯಾಗಿನವ್ರು ಅವ್ರು ಹೆಂಗೆ ತಿಳ್ತಿದಂಗೆ ಮಾಡ್ತಿರ್ತಾರೆ ರೀ. ಮುಂದೊಂದು ಕಾಲ ಬರ್ತೈತೆ ರೀ, ಇದೂ ಚೇಂಜ್ ಆಗುತ್ತೆ ರೀ. ಮೋದಿಯವ್ರು ಸರ್, ಮೋದಿಯವರು 100% ಬರ್ತಾರೆ ಸರ್. ನೋಡ್ರಿ ಸರ್, ಹಿಂದುತ್ವ ಉಳಿಬೇಕಂದ್ರೆ ಮೋದಿಯವ್ರು ಬರಬೇಕು ಸರ್, ಬರೋದಾರ. ಅಭಿವೃದ್ಧಿ ಆಗೈತಲ್ರಿ, ಅಭಿವೃದ್ಧಿ ನೀವ ನೋಡ್ತೀರಿ, ಅಭಿವೃದ್ಧಿ ಆಗೈತ್ರಿ. ನಮ್ಮ ಹುಬ್ಳಿ ಹೆಂಗಿತ್ತು ರೀ, ಈಗ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಎಷ್ಟು ಇಂಪ್ರೂವ್ಮೆಂಟ್ ಮಾಡ್ಯಾರ. ಕಾಂಗ್ರೆಸ್ ಗೌರ್ಮೆಂಟ್ ಒಳಗೆ ಇತ್ತು ರೀ, ನೋಡಿದ್ರಲ್ಲ. ರೌಡಿಸಮ್, ಒಂದ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಕೆಲಸ ಮಾಡೋದು. ಇವಾಗೂ ಏನಾಗಂತೈತಿ ರೀ, ಇಲ್ಲೆಲ್ಲ ಎದಕ್ಕೆ ಸೇರಿವ್ರಿ? ಒಂದು ಸಮುದಾಯಕ್ಕೆ ಮೆಚ್ಚಿಸಾಗ ಇವೆಲ್ಲ ಕೆಲಸ ಮಾಡತ್ತಾರೆ. ತಪ್ಪ್ರಿ ಇವೆಲ್ಲ. ಬೇರೆಯವರು ಓಟ್ ಹಾಕ್ಯಾರ, ಅವ್ರ ಪರವಾಗಿ ಮಾಡಿದ್ರಂದ್ರೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ. ಒಂದ ಸಮುದಾಯಕ್ಕೆ ಮೆಚ್ಚಿಸಕ್ಕೆ ಕೆಲಸ ಮಾಡ್ಕೊಂಡು ಹೊಂಟ್ರೆ ಮುಂದೆ ಇನ್ನೂ ಈಗ ಈ ಟೈಮ್ಗೆ ಗೌರ್ಮೆಂಟ್ ಬಂದಿತ್ತು, ಮುಂದಿನ ಟೈಮ್ ಅದು ಗೌರ್ಮೆಂಟ್ ಬರಂಗಿಲ್ಲ ರೀ. 100% ಅದು. ಈಗ ಒಂದು ದೇಶಕ್ಕೆ ಸಮರ್ಥವಾದ ನಾಯಕರು ಹೆಂಗಿರ್ತಾರ, ಸಮರ್ಥ ಉಪನಾಯಕರು ಬೇಕು. ವಿರೋಧ ಪಕ್ಷದಲ್ಲಿ ನಾಯಕರು ಇಲ್ಲೇ ಇಲ್ಲ ಅದಾರ್ರಿ. ಈಗ ಯಂಗ್ ಜನ್ರೇಷನ್ ಒಳಗೆ ಭಾಳ ಜನ ಇದಾರ್ರಿ. ಅವ್ರು ಹುಡುಕಿ ಹೊಸ್ದಾಗಿ ಶಾಸಕರಾಗ್ಯಾರ್ರಿ. ಅವ್ರನ್ನೂ ಗುರುತಿಸಿ ಅವ್ರಿಗೂ ಒಂದು ಚಾನ್ಸ್ ಕೊಡ್ಬೇಕ್ರಿ. ಅದಕ್ಕಂದ್ರೆ ಈ ಸತಿ ನಮ್ಮ BJP ಗೌರ್ಮೆಂಟ್ ಎದಕ್ಕೆ ಬಂದಿಲ್ಲ ಅಂದ್ರೆ ಸ್ವಲ್ಪ ನಾಯಕರ ಒಳ್ಳೆ ಕೆಲಸ ಮಾಡಿಲ್ಲ. ಅದ್ರ ಸಂಬಂಧ ಬೇರೆಯವ್ರಿಗೂ ಸ್ವಲ್ಪ ಚಾನ್ಸ್ ಕೊಟ್ರಂದ್ರೆ ಒಳ್ಳೆ ಕೆಲಸ ಮಾಡ್ತಾರೆ. ಹಿಂದುತ್ವ ಪರವಾಗಿ ಕೆಲಸ ಮಾಡ್ತಾರೆ, ಅಭಿವೃದ್ಧಿ ಸಲುವಾಗಿನೂ ಕೆಲಸ ಮಾಡ್ತಾರೆ. ಸೊ ಬೇರೆಯವ್ರಿಗೆ ಚಾನ್ಸ್ ಕೊಡ್ಬೇಕಂತ ನಂದು ಅನ್ನಿಸ್ತೈತೆ ರೀ, ಕೊಡ್ಬೇಕ್ರಿ. ಅದು ಸರ್, ಭಾರತ ಆರ್ಥಿಕತೆಯಲ್ಲಿ 5 ಸ್ಥಾನಕ್ಕೆ ಬಂದಿದೆ ಸರ್. ನಾನೊಂದು ನಿಮ್ಗೆ ಕ್ವಶನ್ ಕೇಳ್ತೀನಿ ಸರ್. ಮುಸ್ಲಿಂ ಮೆಜಾರಿಟಿ ಆಮೇಲೆ ಕ್ರಿಶ್ಚಿಯನ್ ಮೆಜಾರಿಟಿ ಇರೋದು ಕಂಟ್ರಿ ಎಷ್ಟಿದಾವೆ ಸರ್? ನಮ್ಮ ಸೆಕ್ಯುಲರ್ ಆದ್ರೂ ನಮ್ಮ ಹಿಂದುತ್ವ ಮೆಜಾರಿಟಿ ಇದ್ರೂ ನಮ್ಗೆ ಅಷ್ಟು ರೈಟ್ಸ್ ಇಲ್ಲ. ನಮ್ಮ ದೇಶದಾಗ ನಾವು ಹಿಂದುತ್ವ ಅಂದರೆ ಓಡಾಡಬೇಕು. ನಮ್ದು ಏನು ರೈಟ್ಸ್ ಇದ್ದು ನಾವು ಅದು ಪಡಿಲೇಬೇಕು. ಅದಕ್ಕೆ ಇದು ಹಿಂದೂ ರಾಷ್ಟ್ರ ಆದರೆ ಇನ್ನೂ ಖುಷಿ ಆಗ್ತೇವೆ ಸರ್. ಇಲ್ಲ ಸರ್, ಮೋದಿಯವರು 100% ಮೋದಿಯವರು. ರಾಮ ಮಂದಿರ ಬಗ್ಗೆ ಸರ್, ಅದು ನಮ್ಮ ಎಷ್ಟು ವರ್ಷದ ಫೈಟ್ ಸರ್. ಅದು ಆಗಿದ್ದು ಎಲ್ಲ ಎಷ್ಟು ಸ್ಯಾಕ್ರಿಫೈಸ್ ಆಗ್ಯಾವಲ್ಲ, ಅದಕ್ಕೆಲ್ಲ ಒಂದು ಗ್ರೇಟ್ ವಿನ್ ಸರ್. ಗ್ರೇಟ್ ವಿನ್ ಇದು ಹಿಂದುತ್ವ ಸರ್. ಒಂದೇ ಮಾತು ಹೇಳ್ತೀನಿ, ಫ್ರೀ ಕುಂದ್ರಿಸಿ ಮಲಗಿಸಿ ಎಲ್ಲರಿಗೂ ಅಳಸಿ ಮಾಡತ್ತಾರ. ದುಡಿಬೇಕು, ಮುಂದೆ ಬರ್ಬೇಕಂದ್ರೆ BJP ಗೌರ್ಮೆಂಟ್ ಮತ್ತು ಕರ್ನಾಟಕದಾಗ ಬರಬೇಕು. ಕರ್ನಾಟಕದ ನಾಯಕತ್ವ ಯಾರಿಗೆ ಸರ್? ಭಾಳ ಜನ ಅದಾರ ಸರ್. ಅಪ್ಕಮಿಂಗ್ ಬರ್ತೈತಿ, ಮತ್ತು ನೆಕ್ಸ್ಟ್ ಟರ್ಮ್ BJP ಬಂದೇ ಬರ್ತೈತಿ. ಇಲ್ಲಿ ಕರ್ನಾಟಕದಾಗ BJP ಬಂದೇ ಬರ್ತೈತಿ. ಅಯೋಧ್ಯ ರಾಮ ಮಂದಿರ 2022 ಇನ್ನೂ ಸುಮಾರು 500 ವರ್ಷಗಳಿಂದ ಇಡೀ ಹಿಂದೂ ಸಮಾಜ ಯಾವ ಮಂದಿರದ ಹೋರಾಟವನ್ನು ಮಾಡ್ಕೊಂಡು ಬಂದಿತ್ತು, ಯಾವ ಮಂದಿರ ನಿರ್ಮಾಣಕ್ಕಾಗಿ ಲಕ್ಷಾಂತರ ಹಿಂದೂಗಳು ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದ್ರು. ಎಷ್ಟೋ ಜನ ತಮ್ಮ ಕೈ ಕಾಲುಗಳನ್ನು ಕಳ್ಕೊಂಡು ಶಾಶ್ವತವಾಗಿ ಅಂಗವಿಕಲರಾಗಿದ್ದರು. ಅವರೆಲ್ಲರ ಕನಸು ಈಡೇರುವಂಥ ಸಮಯ.
1528ರಲ್ಲಿ ಏನು ಬಾಬರ್ ಅಲ್ಲಿದ್ದಂಥ ಮೂಲ ಮಂದಿರವನ್ನು ಕೆಡವಿ ಮಸೀದಿಯನ್ನು ನಿರ್ಮಾಣ ಮಾಡಿದ್ದ, ಅದನ್ನು ಕರಸೇವೆಯ ರೂಪದಲ್ಲಿ ಬಂದಂಥ ಎಲ್ಲ ಬಜರಂಗಿಗಳು 1992ರಲ್ಲಿ ಕೈಯಿಂದನೇ ಕುಟ್ಟಿ ಪುಡಿ ಮಾಡಿ ಅವತ್ತು ಅಲ್ಲಿ ತಾತ್ಕಾಲಿಕವಾಗಿ ರಾಮಲಲ್ಲಾನ ವಿಗ್ರಹವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಅದು ಮುಂದೆ ನ್ಯಾಯಾಲಯಕ್ಕೆ ಹೋಯಿತು. ನ್ಯಾಯಾಲಯದಲ್ಲೂ ಕೂಡ ಆ ಕೇಸನ್ನು ಹಿಂದೂಗಳು ಗೆದ್ಕೊಂಡು ಬಂದರು. ಅವತ್ತೇ ನಮಗೆ ಮೊದಲನೇ ವಿಜಯ ಸಿಕ್ಕಿತ್ತು. ಈಗ ಈಗಿರುವಂಥ ಘನ ಸರ್ಕಾರದ ನೇತೃತ್ವದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಹಾಗೂ ಶ್ರೀರಾಮ ಮಂದಿರ ತೀರ್ಥಕ್ಷೇತ್ರ ಟ್ರಸ್ಟ್ನ ಸಹಯೋಗದಲ್ಲಿ ಇಡೀ ವಿಶ್ವದಲ್ಲಿಯೇ ಒಂದು ಅದ್ಭುತವಾದಂತಹ ಭವ್ಯವಾದಂತಹ ರಾಮ ಮಂದಿರ ನಿರ್ಮಾಣದ ಹಂತದಲ್ಲಿದೆ. ಇದೇ ಬರುವಂಥ ಜನವರಿ 22ರಂದು ಅಲ್ಲಿ ಪ್ರಭು ಶ್ರೀರಾಮಚಂದ್ರನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇರುವಂಥದ್ದು ಆ ಎಲ್ಲ ಬಲಿದಾನಿ ಹಿಂದೂಗಳಿಗೆ ಸಿಗುವಂಥ ಒಂದು ದೊಡ್ಡ ಗೌರವ. ಅದ್ರ ಜೊತೆಗೆ ಈಗ ಬದುಕಿರುವಂಥ ಎಲ್ಲ ಕೋಟ್ಯಾಂತರ ಹಿಂದೂಗಳಿಗೂ ಕೂಡ ಅದೊಂದು ಮರೆಯಲಾಗದಂಥ ಅವಿಸ್ಮರಣೀಯ ಒಂದು ದಿನ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸರ್ವಧರ್ಮ ಸಹಿಷ್ಣುಗಳನ್ನ ಆಡೋದು. ಹೌದು ಆಮೇಲೆ ಸೆಕ್ಯುಲರ್ ನಾಡು ಅಂತ ಹೇಳ್ತಾರೆ. ಹೌದು. ಇನ್ನು ಕೆಲವರೆಲ್ಲ ಹಿಂದುತ್ವ ನಾಡು ಅಂತ ಹೇಳ್ತಾರೆ. ಈ ಬಗ್ಗೆ ನೀತಿ ಒಳಗೆ ಜನ ಯಾವ ಥರದನ್ನ ರಿಸೀವ್ ಮಾಡ್ತಾರೆ? ರಾಮನ ವಿಷಯ ಬಂದಾಗ ಜನ ನಮ್ಮ ದೇಶದ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಜಾತಿ ಧರ್ಮಗಳಿಗೂ ಕೂಡ ಸಮಾನವಾದಂಥ ಅವಕಾಶ ಇದೆ. ಇದು ಜಾತ್ಯತೀತ ರಾಷ್ಟ್ರ, ಅದನ್ನು ಒಪ್ಪಲೇಬೇಕು. ಆದರೆ ರಾಮನ ವಿಷಯ ಬಂದಂಥ ಸಂದರ್ಭದಲ್ಲಿ ಇಡೀ 150 ಕೋಟಿ ಹಿಂದೂಗಳು ಒಟ್ಟಾಗಿ ನಿಲ್ತಾರೆ. ದೇಶ ಒಂದಾಗುತ್ತೆ. ಪ್ರತಿಯೊಬ್ಬರೂ ಕೂಡ ನಾವೆಲ್ಲ ಈ ದೇಶಕ್ಕೆ ಋಣಿಯಾಗಿರುವಂಥವ್ರೆಲ್ಲರೂ ರಾಮನಿಗೆ ಋಣಿಯಾಗಿರಬೇಕು. ಹೀಗಾಗಿ ನಾವು ರಾಮ ಮಂದಿರದ ಪರವಾಗಿ, ರಾಮನ ಪರವಾಗಿ ನಿಲ್ಲಲೇಬೇಕು. ಈಗ ಬರುವಂಥ ನೆಕ್ಸ್ಟ್ ಮಾರ್ಚ್ ಲೋಕಸಭೆ ನಮ್ಮ ದೇಶದ ಮುಂದಿನ ಪ್ರಧಾನಿ ಯಾರು ಯಾಕೆ ಮಾಡ್ತಾರೆ? ಮತ್ತೊಮ್ಮೆ ನಾವು ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ಪ್ರಧಾನಿ ಸ್ಥಾನದಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ದೇಶದಲ್ಲಿ 2014ರ ಹಿಂದೆ ಇದ್ದಂಥ ವಾತಾವರಣಕ್ಕೂ 2014ರ ನಂತರ ಕಳೆದ ಈ 10 ವರ್ಷಗಳಲ್ಲಿ ಇಡೀ ದೇಶದಲ್ಲಾದಂಥ ಬದಲಾವಣೆ, ಅದು ಇನ್ಫ್ರಾಸ್ಟ್ರಕ್ಚರಿಂದ ಆಗಿರ್ಬೋದು, ಸಾಂಸ್ಕೃತಿಕವಾಗಿ ಆಗಿರ್ಬೋದು, ಆರೋಗ್ಯದ ಕ್ಷೇತ್ರದಲ್ಲಿ, ಕೃಷಿ ಕ್ಷೇತ್ರದಲ್ಲಿ, ಆದಮೇಲೆ ವಾಣಿಜ್ಯ ಕ್ಷೇತ್ರದಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಗಣನೀಯವಾದಂಥ ಬದಲಾವಣೆ. ನಾವು ಆ 70 ವರ್ಷಗಳ ಹಿಂದಿನ 70 ವರ್ಷಗಳನ್ನು ನೋಡೋದು ಬೇಡ. ಆದರೆ ಕಳೆದ 10 ವರ್ಷಗಳಲ್ಲಿ ಜಗತ್ತು ನಿಬ್ಬೆರಗಾಗಿ ಭಾರತವನ್ನು ನೋಡುವಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮೋದಿಯವರ ನೇತೃತ್ವದ ಸರ್ಕಾರ ಮಾಡಿರೋದ್ರಿಂದ ಮತ್ತೊಮ್ಮೆ ನಾವು ನರೇಂದ್ರ ಮೋದಿ ಅವರನ್ನೇ ಪ್ರಧಾನಿ ಸ್ಥಾನದಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀವಿ. ನಮ್ಮ ರಾಜ್ಯದವರ ಕಾಂಗ್ರೆಸ್ಗೆ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ. ಇನ್ನೂ ಅಧಿಕೃತ ಘೋಷಣೆ ಆಗಿದೆ. ಅವ್ರು ಆಗ್ಬೋದಲ್ಲ ಪ್ರಧಾನಿಯಾಗಿ? ನಮ್ಮ ರಾಜ್ಯದವರು ಅಂತ ಹೇಳ್ಬೋದು, ಹೆಮ್ಮೆ ಇರುತ್ತಲ್ಲ. ನಮ್ಮ ರಾಜ್ಯದವರು ಅನ್ನುವಂಥದ್ದು ನಮಗೆಲ್ರಿಗೂ ಹೆಮ್ಮೆ. ಆದರೆ ದೇಶದ ವಿಚಾರ ಬಂದಂಥ ಸಂದರ್ಭದಲ್ಲಿ ಒಬ್ಬ ಸಮರ್ಥ ವ್ಯಕ್ತಿಯ ಕೈಯಲ್ಲಿ ದೇಶದ ಚುಕ್ಕಾಣಿ ಇರಬೇಕು. ಅದನ್ನು ನಮ್ಮ ಈಗ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದರು. ಅದು ಅವರು ಅಸಮರ್ಥ ಪ್ರಧಾನಿ ಆಗ್ತಾರೆ ಹೊರತು ಪ್ರಧಾನಿ ಮೋದಿ ಅವರಂಥ ಸಮರ್ಥ ನಾಯಕರಾಗೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಅವರನ್ನು ಪ್ರಧಾನಿ ಪಟ್ಟದಲ್ಲಿ ಕೂಡಿಸೋದಕ್ಕೆ ಸಾಧ್ಯನೇ ಇಲ್ಲ ಜನ. ಅಂದರೆ ನಮ್ಮ ಇಡೀ ಇವತ್ತು ಭಾರತ ದೇಶದ ಇಡೀ ಆಲ್ ಓವರ್ ದೇಶದಲ್ಲಿ ಹೆಸರು ಏನಾಗಿದೆ ಅಂತಂದರೆ ಅದು ನಮ್ಮ ಮೋದಿಯವರ ಕಾರಣ. ಹಾಗೂ ನಮ್ಮ ಎಲ್ಲ ಇವತ್ತು ರಾಮ ಮಂದಿರ ಆಗ್ಬೋದು, ಉಳಿದ ಎಲ್ಲೆಲ್ಲಿ ಏನೇನು ಇಂಡಿಯಾದಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಅದಕ್ಕೆಲ್ಲ ಎಲ್ಲದಕ್ಕೂ ಕಾರಣ ನರೇಂದ್ರ ಮೋದಿ ಅವರು. ಅದೇ ಕಾರಣ ಅವರು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡ್ತಾರೆ ಅಂತೇಳಿ ನಮಗೆಲ್ಲ ಆಸೆ ಇದೆ. ಅದರ ಸಂಬಂಧ ಅವರೇ ಪ್ರಧಾನಮಂತ್ರಿ ಆಗಬೇಕಂತ ಕೇಳ್ಕೊತಾರೆ. ನಮ್ಗೆ ಯಾರು ಕೊಟ್ಟರು ನಡೆಯುತ್ತಿದೆ. ಯಾಕಂದರೆ ಯಾರಿಗೆ ಕೊಟ್ಟರು ಭಾರತೀಯ ಜನತಾ ಪಾರ್ಟಿ ಸಾಮಾನ್ಯ ಕಾರ್ಯಕರ್ತ ನಾವೇ, ಯಾರಿಗೆ ಕೊಟ್ಟರು ನಾವು ದುಡಿತೀವಿ. ಬೇಕಾ ಯಾರ ಏನೇ ಬಿಡಲಿ ಏನೇ ಇದ್ದರೂ ನಾವು ನರೇಂದ್ರ ಮೋದಿ ಅವರನ್ನು ನೋಡಿ ಕೆಲಸ ಮಾಡ್ತೀವಿ. ಅವ್ರ ಮಾರ್ಗದರ್ಶನದೊಳಗೆ ಎಲ್ಲರೂ ಕೆಲಸ ಮಾಡಿ ಮುಂದೆ ಭಾರತೀಯ ಜನತಾ ಪಾರ್ಟಿ ಇನ್ನೊಂದ್ಸಲ ಪ್ರಧಾನಮಂತ್ರಿ ಆಗಕ್ಕೆ ನಾವೆಲ್ಲರೂ ದುಡಿತೀವಿ. ಅವರು ಒಳ್ಳೆಯ ನಾಯಕತ್ವ ಇದೆ, ಅವ್ರ ಕಡೆ ಒಳ್ಳೆಯ ವ್ಯಕ್ತಿ ಇದ್ದಾರೆ. ಮತ್ತು ಅವರು ಮುಂದೆ ಭಾರತೀಯ ಜನತಾ ಪಾರ್ಟಿಯನ್ನು ಒಳ್ಳೆಯ ಪ್ರಮಾಣದಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಅಂತ ಎಲ್ಲರಿಗೂ ಒಂದು ಆಸೆ ಇದೆ. ಅವರು ಅದು ಎಲ್ಲರಿಗೆ ಒಂದು ಗೌರವ ತರುವಂತ ನಡ್ಕೊಂಡು ಎಲ್ಲರಿಗೂ ಒಳ್ಳೆಯ ಕಾರ್ಯಕರ್ತರನ್ನೆಲ್ಲ ಜೊತೆಗೂಡಿಸ್ಕೊಂಡು ಮುಂದಿನಲ್ಲಿ ಪಾರ್ಟಿ ಕಟ್ತಾರೆ ಅಂತೇಳಿ ನಮಗೆಲ್ಲ ವಿಶ್ವಾಸವಿದೆ. ದೇಶಗಳು ಪ್ರಧಾನಿ ಬಲಿಷ್ಠ ನಾಯಕತ್ವ ತಗೊಂಡು ಅವ್ರು ನಿದ್ರಿಸುವಂಥ ವಿಪಕ್ಷದಲ್ಲಿ ಯಾರು ಇಲ್ಲ. ಮುಂದಿನ 10 ವರ್ಷಗಳ ಕಾಲ ಈಗಿರುವಂಥ ಬಲಿಷ್ಠ ನಾಯಕತ್ವಕ್ಕೆ ಪರ್ಯಾಯವಾಗಿ ಅಥವಾ ಅವರನ್ನು ಎದುರಿಸಿ ಪ್ರಧಾನಿ ಪಟ್ಟಕ್ಕೆ ಏರುವಂಥ ವಿರೋಧ ಪಕ್ಷದ ನಾಯಕರು ಹುಟ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಇನ್ನೂ 10 ವರ್ಷ ಅದರಿಂದ ಸಾಧ್ಯನೇ ಇಲ್ಲ. ಅವರೆಲ್ಲ ಸೇರಿಕೊಂಡು ಮೋದಿಜಿಯವರನ್ನು ಒಬ್ಬರನ್ನೇ ಒಂದು ಕಡೆಗೆ ನಿಲ್ಲಿಸಿ ಎಲ್ಲ ಪಕ್ಷಗಳು ಸೇರಿ ಇಂಡಿಯಾ ಅನ್ನುವಂಥ ಒಂದು ಪಕ್ಷವನ್ನು ಕಟ್ಕೊಂಡಾರ. ಆದ್ರೆ ಅವ್ರಿಗೆ ಒಂದು ಕ್ಲಾರಿಟಿ ಇಲ್ಲ ತಮ್ಮೊಳಗೆ ಯಾರನ್ನು ಪ್ರಧಾನಿ ಮಾಡಬೇಕು ಅಂತೇಳಿ. ಹೀಗಾಗಿನೇ ನಿತೀಶ್ ಕುಮಾರ್ ಅವರು ಮೊನ್ನೆ ಅದರಿಂದ ಹೊರಗಡೆ ಬಂದರು. ಈಗ ಇನ್ನೂ ಎಲೆಕ್ಷನ್ಗೆ ಇನ್ನೊಂದು 3-4 ತಿಂಗಳ ಅವಕಾಶ ಇದೆ. ಅಷ್ಟರೊಳಗಡೆ ಅವರೆಲ್ಲ ಚಿದ್ರಗೊಳ್ತಾರೆ. ಅದು ಕೂಡ ಮುಗಿದು ಹೋಗುತ್ತೆ. ಒಂದು ಸಮರ್ಥ ವಿರೋಧ ಪಕ್ಷ ಅನ್ನುವಂಥದ್ದು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಮುಂದಿನ 10 ವರ್ಷಗಳು.